ಮಂಗಳೂರಲ್ಲಿ ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ವಹಿವಾಟು ನಡೀತಾ ಇದೆ. ಡ್ರಗ್ಸ್ ಜಾಲ ಬೆನ್ನತ್ತಿದ್ದ ಪೊಲೀಸರೇ ಅಂಕಿ ಅಂಶಗಳನ್ನ ಕಂಡು ಶಾಕ್ ಆಗಿದ್ದಾರೆ. 2025-26ರಲ್ಲಿ ಪತ್ತೆ ಹಚ್ಚಿದ ಡ್ರಗ್ಸ್ ಮೌಲ್ಯಗಳೆಷ್ಟು ಗೊತ್ತಾ? ಜಿಲ್ಲೆಯಲ್ಲಿ ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಹಿವಾಟು ನಡೆದಿದೆ. 18 ತಿಂಗಳಲ್ಲಿ ಮಂಗಳೂರಲ್ಲಿ ಸಿಕ್ಕಿದ್ದು 17 ಕೋಟಿ ಮೌಲ್ಯದ ಡ್ರಗ್. 1.5 ವರ್ಷದಲ್ಲಿ ಬರೋಬ್ಬರಿ 450 ಡ್ರಗ್ ಪೆಡ್ಲರ್ಗಳ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ ಸೇವನೆ ಮಾಡ್ತಾ ಇದ್ದ 1229 ಜನ ಮಂಗಳೂರು ಪೊಲೀಸರ ವಶಕ್ಕೆ ಸಿಕ್ಕಿದ. 7,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಡ್ರಗ್ ಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. 22 ಮಂದಿಗೆ ಇದರಲ್ಲಿ ಪಾಸಿಟಿವ್ ಅಂತ ಬಂದಿದೆ ರಿಪೋರ್ಟ್. ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಯೇ ಡ್ರಗ್ ದಂಧೆ ನಡೀತಾ ಇತ್ತು. ಮಂಗಳೂರು ಜಿಲ್ಲೆಯ 300ಕ್ಕೂ ಅಧಿಕ ಕಾಲೇಜು ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಆಂಟಿ ಡ್ರಗ್ ಕಮಿಟಿ ರಚಿಸಿ ವಿದ್ಯಾರ್ಥಿಗಳನ್ನ ನಿಗಾ ಇಡಲಾಗಿದೆ. ಮಂಗಳೂರಿನಲ್ಲಿ ಮಾದಕ ದ್ರವ್ಯ ಪತ್ತೆಗೆ ಮೊಬೈಲ್ ಫಾರೆನಿಕ್ಸ್ ಲ್ಯಾಬ್. ಡ್ರಗ್ ಮುಕ್ತ ಅಭಿಯಾನಕ್ಕೂ ಮೊಬೈಲ್ ಫಾರೆನಿಕ್ಸ್ ಲ್ಯಾಬ್ ಬಳಕೆ ಮಾಡಲಾಗ್ತಾ ಇದೆ. ತಂತ್ರಜ್ಞಾನದ ಜೊತೆ ನುರಿತ ತಜ್ಞರನ್ನ ಒಳಗೊಂಡ ಸಂಚಾರಿ ಲ್ಯಾಬ್ ಇದು. ಸ್ಥಳದಲ್ಲೇ ಪ್ರಾಥಮಿಕ ವೈಜ್ಞಾನಿಕ ಪರೀಕ್ಷೆ ಮತ್ತು ಸಾಕ್ಷ್ಯ ಸಂಗ್ರಹಿಸಲಾಗ್ತಾ ಇದೆ. ಶಂಕಿತ ಮಾದಕ ದ್ರವ್ಯ ಪ್ರಾಥಮಿಕ ಪರೀಕ್ಷೆ ನಡೆಸಲು ಸಹಕಾರಿ ನೀಡಲಾಗ್ತಾ ಇದೆ. ಪತ್ತೆಯಾದ ಡ್ರಗ್ ಯಾವ ವರ್ಗದ್ದು ಅನ್ನೋದರ ಬಗ್ಗೆ ತಕ್ಷಣದ ಸುಳಿವು ಸಿಕ್ಕಿದೆ. ವಶಪಡಿಸಿಕೊಂಡ ಮಾದಕ ವಸ್ತುಗಳ ಸುರಕ್ಷಿತ ಮಾದರಿ ಸಂಗ್ರಹಿಸಲಾಗಿದೆ. ಡಿಜಿಟಲ್ ದಾಖಲು ಪಡೆಯಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ ನೀವು, ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಯಾವ ರೀತಿ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗತ್ತೆ ಅಂತ. ಸಾಕ್ಷ್ಯಗಳನ್ನ ಕಾನೂನುಬದ್ಧವಾಗಿ ಸಂರಕ್ಷಿಸಿ ವಿಶ್ಲೇಷಿಸಲು ವಿದ್ಯಾರ್ಥಿಗಳು ನೆರವು ಕೂಡ ಕೊಡ್ತಾ ಇದ್ದಾರೆ. ನೆರವು ಕೊಡದ ಅಥವಾ ಶಂಕಿತರ ಮಾದರಿಗಳ ಸ್ಥಳದಲ್ಲೇ ಪರೀಕ್ಷೆ ಮಾಡಲಾಗ್ತಾ ಇದೆ. ಕಾಲೇಜು, ಹಾಸ್ಟೆಲ್, ಪಬ್, ಬೀಚ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಹಾಟ್ಸ್ಪಾಟ್ಗಳ ಮೇಲೆ ನಿರಂತರ ನಿಗಾ ಇಡಲು ಸೂಚಿಸಲಾಗಿದೆ. ಡ್ರಗ್ ಜೊತೆಗೆ ಇತರೆ ಅಪರಾಧ ಪ್ರಕರಣಗಳ ಸಾಕ್ಷ್ಯ ಸಂಗ್ರಹಿಸಲು ಇದನ್ನ ಬಳಸಲಾಗ್ತಾ ಇದೆ. ಕನ್ನಡ ಜಿಲ್ಲೆಯನ್ನು ಡ್ರಗ್ ಮುಕ್ತ ಮಾಡಬೇಕು ಮತ್ತು ಬೇರೆ ರೀತಿಯಾದಂಥ ಕ್ರೈಮ್ಗಳಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಾದಂಥ ನಿಯಂತ್ರಣವನ್ನು ಸದ್ಯಕ್ಕೆ ಕಳೆದ ಒಂದಷ್ಟು ಸಮಯಗಳಿಂದ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕ ಸರ್ಕಾರ ಅಂದರೆ ಒಂದು ಫೊರೆನ್ಸಿಕ್ ವಾಹನವನ್ನೇ ಮಂಗಳೂರಿಗೆ ಕೊಟ್ಟಿರುವಂಥದ್ದು. ಬಹಳ ವಿಶೇಷವಾದಂಥ ವಾಹನ. ಯಾಕಂದರೆ ಅದು ಡ್ರಗ್ ಇರಬಹುದು ಅಥವಾ ಬೇರೆ ಯಾವುದೇ ಕ್ರೈಮ್ಗಳಿರ್ಬೋದು, ಅವುಗಳಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಬಹಳ ಒಂದು ಪ್ರಮುಖವಾದ ಅಂಶವಾಗಿರುತ್ತೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಕಾನೂನು ಸುವ್ಯವಸ್ಥೆ ಡಿಸಿಪಿ ಅವರದ್ದು ಮಿಥುನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಈ ಒಂದು ವೆಹಿಕಲ್ ಕರ್ನಾಟಕದಲ್ಲಿ ಮಂಗಳೂರಿಗೆ ಬಂದಿರುವಂಥದ್ದು ಏನು ಸರ್ ವಿಶೇಷ? ಇದು ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಘಟಕಗಳಿಗೂ ಕೂಡ ರಾಜ್ಯ ಸರ್ಕಾರದಿಂದ ನೀಡಲ್ಪಟ್ಟಿದೆ. ಇದು ಸಂಚಾರಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಇದು. ಸೊ ಬೇಸಿಕಲಿ ನಮಗೆ ಯಾವುದೇ ಒಂದು ಅಪರಾಧ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಒಂದು ತಂಡ ಹೋಗುತ್ತೆ. ಅಲ್ಲಿ ಎವಿಡೆನ್ಸ್ ಏನೇನು ಅಲ್ಲಿ ಲಭ್ಯ ಇರುತ್ತೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಆ ಕಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಕಿಟ್ಸ್ಗಳು ಬೇಕಾಗಿರುತ್ತೆ ಡಿಪೆಂಡಿಂಗ್ ಆನ್ ದಿ ಕ್ರೈಮ್. ಸೊ ಅದಕ್ಕೆ ಇದು ಸಹಕಾರಿಯಾಗಲಿದೆ. ಬೇರೆ ಬೇರೆ ರೀತಿಯಾದಂಥ ಎವಿಡೆನ್ಸ್ ಕಲೆಕ್ಷನ್, ಮೇಡ್ ಬಿ DNA ಪ್ರೊಫೈಲಿಂಗಿಗೆ ಏನು ಕಲೆಕ್ಟ್ ಮಾಡಬೇಕು ಅದಿರ್ಬೋದು, ಫಿಂಗರ್ ಪ್ರಿಂಟ್ ಕಲೆಕ್ಷನ್ ಇರ್ಬೋದು ಅಥವಾ ಫುಟ್ ಪ್ರಿಂಟ್ ಕಲೆಕ್ಷನ್ ಇರ್ಬೋದು. ಸೊ ಬೇರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್. ಸೊ ಯಾವುದೇ ರೀತಿಯಾದಂಥ ಎವಿಡೆನ್ಸ್ನ ಲಿಫ್ಟ್ ಮಾಡಿಕೊಂಡು ಬರೀ ಲಿಫ್ಟ್ ಮಾಡಿ ಬರೋದಷ್ಟೇ ಅಲ್ಲ, ಅದನ್ನು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಸೊ ನಾವೇನು FSL ಲ್ಯಾಬ್ಗೆ ಕಳಿಸ್ತೀವಿ ಅದ್ರ ಒಳಗೆ ಅದ್ರದ್ದು ಇಂಟಿಗ್ರಿಟಿ ಕಾಪಾಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀಟಾಗಿ ಇಟ್ಕೊಂಡ್ಬರ್ಲಿಕ್ಕೆ ಸೊ ಎಲ್ಲ ರೀತಿಯಾದಂಥ ಕಿಟ್ ಕೂಡ ಇದರಲ್ಲಿ ಲಭ್ಯವಿದೆ. ಡ್ರಗ್ ಮುಕ್ತ ಮಂಗಳೂರು ಮಾಡಬೇಕು ಅನ್ನುವಂಥ ಕಲ್ಪನೆಯ ಜೊತೆಗೆ ಈಗಾಗಲೇ ಕಾರ್ಯಾಚರಣೆಯ ಲಿಸ್ಟ್ಗಳನ್ನು ಕೊಡ್ತಾ ಇದ್ರಿ ನೀವು. ಈ ವಾಹನ ಅದಕ್ಕೆ ಆ ಡ್ರಗ್ ಮುಕ್ತ ಕಲ್ಪನೆಗೆ ಎಷ್ಟು ಹೆಲ್ಪ್ ಆಗುತ್ತೆ? ಈ ವಾಹನ ಡ್ರಗ್ ಮುಕ್ತ ಕಲ್ಪನೆಗೆ ಹೇಗೆ ಅಂದರೆ ಇದರಲ್ಲಿ ಕೆಲವು ಕಿಟ್ಸ್ಗಳಿದ್ದಾವೆ. ಸೊ ಡ್ರಗ್ ಟೆಸ್ಟಿಂಗ್ ಕಿಟ್ಸ್ಗಳು ಕೂಡ ಇದ್ದಾವೆ. ಸೊ ಅದನ್ನು ಕೂಡ ಮೊಬೈಲ್ ಇದರಲ್ಲಿ ಸಂಚಾರಿ ಇದರಲ್ಲಿ ನಾವು ಈಗಾಗಲೇ ಪ್ರಯೋಗ ಮಾಡಿದ್ದೀವಿ ಕೂಡ. ಮಂಗಳೂರಿನ ಯಾವುದು ಪ್ರಮುಖ ಕೇಂದ್ರಗಳಲ್ಲಿ ಎಲ್ಲಿ ಡ್ರಗ್ಸ್ ಇರ್ಬೋದು, ಅಲ್ಲಿ ಸೇವನೆ ಮಾಡೋರು ಇರ್ತಾರೆ ಅಂತಲ್ಲಿ ಉಪಯೋಗಿಸಿದ್ದೀವಿ. ಸೊ ಅಲ್ಲಿ ಆನ್ ದಿ ಸ್ಪಾಟ್ ಟೆಸ್ಟಿಂಗ್ ಕೂಡ ಮಾಡ್ಬೋದು. ಅದೇ ಅಲ್ಲದೆ ಪ್ರಿಸಂಪ್ಟಿವ್ ಡ್ರಗ್ ಟೆಸ್ಟಿಂಗ್ ಕಿಟ್ ಇದೆ. ಸೊ ಯಾವುದೇ ಒಂದು ಡ್ರಗ್ ಸಿಕ್ಕಂಥ ಸಂದರ್ಭದಲ್ಲಿ ಅದು ಯಾವ ಡ್ರಗ್ ಅನ್ನೋದನ್ನ ಕೂಡ ನಾವು ಪ್ರಿಸಂಪ್ಟಿವ್ ಆಗಿ ಹೇಳ್ಬೋದು. ಸೊ ದ ಫೈನಲ್ ಕನ್ಫರ್ಮೇಷನ್ ಏನಿರುತ್ತೆ ಅದು
ಲ್ಯಾಬಿಂದ ಬರುತ್ತೆ. ಸೊ ಅದ್ರ ಮೊದಲೇ ನಮಗೆ ಯಾವುದು ಅನ್ನೋದು ಗೊತ್ತಾಗಬೇಕು ಅಂದರೆ ಅದಕ್ಕೆ ಬೇಕಾದಂತಹ ಕಿಟ್ಸ್ಗಳು ಕೂಡ ಇದರಲ್ಲಿ ಲಭ್ಯ ಇದೆ. ಸೊ ಮುಂದಿನ ದಿನಗಳಲ್ಲಿ ಅಪರಾಧ ನಿಯಂತ್ರಣ ಇರ್ಬೋದು, ಮತ್ತು ಅಪರಾಧ ಆದಾಗ ಹೇಗೆ ನಾವು ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ತನಿಖೆಯ ಗುಣಮಟ್ಟ ಹೆಚ್ಚಿಸೋಕಿರ್ಬೋದು, ಹಾಗೆ ಶಿಕ್ಷೆಯನ್ನು ಕೂಡ ಹೆಚ್ಚು ಮಾಡೋದ್ರಲ್ಲಿ ಇದು ತುಂಬ ಸಹಕಾರಿಯಾಗಲಿದೆ, ಇನ್ಕ್ಲೂಡಿಂಗ್ ಡ್ರಗ್ ಕನ್ಸಂಪ್ಷನ್ ಆ್ಯಂಡ್ ಡ್ರಗ್ ಪೆಡ್ಲಿಂಗ್ ಕೇಸಸ್. ಹೌದು, ಥ್ಯಾಂಕ್ ಯು. ಇದಿಷ್ಟು DCP ಅವರು ಹೇಳುವ ಮಾತು. ಈಗ ವಾಹನವನ್ನು ನೀವು ನೋಡಬಹುದು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಅನ್ನುವಂಥ ಹೆಸರನ್ನು. ಯಾಕಂದ್ರೆ ನಾವು ಅನೇಕ ಪ್ರಕರಣಗಳಲ್ಲಿ ಗಮನಿಸಬಹುದು, ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕಾರಣಕ್ಕಾಗಿ ಅನೇಕ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಿದ್ದು ಹೋಗಿರುವಂತದ್ದು ನಡೆದಿರಬಹುದು. ಆದ್ರೆ ಈ ವಾಹನ ಮುಂದಿನ ದಿನಗಳಲ್ಲಿ ಕೇವಲ ಡ್ರಗ್ನ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ಈ ಒಂದು ಟೀಮ್ ಕ್ರೈಮ್ ನಡೆದಂತಹ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಅದು ಯಾವುದೇ ರೀತಿಯಾದಂತಿರಬಹುದು, ಅಲ್ಲಿ ಸಿಗುವಂತಹ ಅಷ್ಟು ಎವಿಡೆನ್ಸ್ ಗಳನ್ನ ಪ್ರಾಥಮಿಕವಾಗಿ ಕಲೆಕ್ಟ್ ಮಾಡಿಕೊಂಡು ಅದನ್ನ ಲ್ಯಾಬ್ಗೆ ಕಳಿಸುವವರೆಗೂ ಕೂಡ ಅದನ್ನ ಬಹಳ ಸುರಕ್ಷಿತವಾಗಿ ಸಂರಕ್ಷಿಸುವಂತ ಕೆಲಸಗಳು ಇದರಲ್ಲಿ ನಡೆಯುತ್ತೆ. ಅದು ಕೇವಲ ಡ್ರಗ್ ಇರಬಹುದು, MDM ಇರಬಹುದು, ಕೇವಲ ಇಂಥ ವಿಚಾರಗಳಿಗೆ ಅಷ್ಟೇ ಅಲ್ಲ, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ರೀತಿಯಾದಂತಹ ಕ್ರೈಮ್ ನಡೆದ ಜಾಗ, ಅದು ಸೆಕ್ಸುವಲ್ ಅಸಾಲ್ಟ್ ಇರಬಹುದು, ಅಲ್ಲಿ ಇರುವಂತಹ DNA ಸಂಗ್ರಹದ ಪ್ರಕ್ರಿಯೆಗಳಿರ್ಬೋದು, ಹೀಗೆ ಅನೇಕ ಕೆಲಸಗಳನ್ನ ಈ ಒಂದು ವಾಹನದ ಈ ಒಂದು ಲ್ಯಾಬೊರೇಟರಿಯ ಸಂಚಾರಿ ಲ್ಯಾಬ್ ಇದು ಏನಿದೆ, ಪ್ರಯೋಗಾಲಯ ಏನಿದೆ, ಇದರ ಮೂಲಕ ಮಾಡಬಹುದು. ಆ ಕಾರಣಕ್ಕಾಗಿ ಈ ಒಂದು ಪ್ರಯೋಗಾಲಯ, ಸಂಚಾರಿ ಪ್ರಯೋಗಾಲಯ ಏನಿದೆ, ಇದು ಕೂಡ ಬಹಳಷ್ಟು ಕ್ರಮಗಳನ್ನು ವಹಿಸುತ್ತೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.